ಇದು ಚಿಕ್ಕನಹಳ್ಳಿ ಪ್ರೌಢಶಾಲೆಯ ದುಸ್ಥಿತಿ. ಶೌಚಾಲಯಗಳಿವೆ, ಆದ್ರೆ ಬಳಕೆಗೆ ನೀರೇ ಬರ್ತಿಲ್ಲ. ಸಾವಿರಾರು ರೂಪಾಯಿ ಕೊಟ್ಟು ಆಕಳು ತಂದು ಹಾಲು ಕರೆಯಲು ಮಡಕೆ ತರೋದಕ್ಕೆ ಮೀನಾಮೇಷ ಎಣಿಸಿದ್ರು ಅನ್ನೋ ಗಾದೆ ಮಾತಿದೆ. ಈ ಮಾತು ಸರ್ಕಾರಿ ಶಾಲೆಗಳಲ್ಲಿ ನಿರ್ಮಾಣಗೊಂಡ ಶೌಚಾಲಯಗಳಿಗೆ ಸರಿಯಾಗಿ ಅನ್ವಯ ಆಗುತ್ತದೆ. ಅಕ್ಷರ ಕಲಿಸುವ ಶಾಲೆ ಪವಿತ್ರ ಸ್ಥಳವಾಗಿದ್ದು ಇದನ್ನು ಶುಚಿಯಾಗಿಡುವುದು ಎಲ್ಲರ ಕರ್ತವ್ಯವಾಗಿದೆ. ಆದರೆ ಇಲ್ಲೊಂದು ಶಾಲೆ ಇದಕ್ಕೆ ತದ್ವಿರುದ್ಧವಾಗಿದೆ. ಹೌದು, ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಚಿಕ್ಕನಹಳ್ಳಿ ಸರ್ಕಾರಿ ಪ್ರೌಢಶಾಲಾ ಆವರಣ ಕಸದ ರಾಶಿಯಿಂದ ತುಂಬಿ ಹೋಗಿದ್ದು ರೋಗ ಉತ್ಪಾದನಾ ಕೇಂದ್ರದಂತಾಗಿದೆ. ಈ ಶಾಲೆಯಲ್ಲಿ ಲಕ್ಷಗಟ್ಟಲೆ ಹಣ ಖರ್ಚು ಮಾಡಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಶೌಚಾಲಯಗಳನ್ನು ಕಟ್ಟಿಸಿಕೊಡಲಾಗಿದೆ. ಆದರೆ ಈ ಶೌಚಾಲಯಗಳಿಗೆ ನೀರಿನ ಸಂಪರ್ಕವೇ ಇಲ್ಲದೆ ಇರೋದ್ರಿಂದ ಅನಾಥವಾಗಿ ಬಿದ್ದಿವೆ. ಶೌಚಾಲಯದಲ್ಲಿ ನೀರು ಬರ್ತಿಲ್ಲದೆ ಇರೋದ್ರಿಂದ ವಿದ್ಯಾರ್ಥಿಗಳು ಬಯಲಿಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ವ ಶಿಕ್ಷಣ ಅಭಿಯಾನದಲ್ಲಿ ನಿರ್ಮಾಣಗೊಂಡ ತಾಲೂಕಿನ 80% ಶೌಚಾಲಯಗಳು ನರಳುತ್ತಿವೆ. ಇಷ್ಟೆಲ್ಲ ಆದರೂ ಇಲಾಖೆ ಮಾತ್ರ ಮೌನವಾಗಿದೆ. ಶಿರಾ ತಾಲೂಕಿನ ಭಾಗದಲ್ಲಿ ಬೆರಳೆಣಿಕೆಯ ಶಾಲೆಗಳಲ್ಲಿ ನೀರಿನ ವ್ಯವಸ್ಥೆ ಇದ್ದು ಅಲ್ಲಿ ಮಾತ್ರ ಕೆಲವು ವಿದ್ಯಾರ್ಥಿಗಳು ಶೌಚಾಲಯವನ್ನ ಬಳಸಿಕೊಳ್ತಾ ಇದ್ದಾರೆ. ಉಳಿದ ಹಲವಾರು ಶಾಲೆಗಳಲ್ಲಿ ಮಕ್ಕಳಿಗೆ ಸರಿಯಾದ ಕುಡಿಯುವ ನೀರಿನ ವ್ಯವಸ್ಥೆಯೂ ಕೂಡ ಇಲ್ಲ. ವಿದ್ಯಾರ್ಥಿಗಳೇ ಶಾಲೆಗೆ ಹೋಗುವಾಗ ಬಾಟಲಿಯಲ್ಲಿ ನೀರು ಕೊಂಡೊಯ್ಯುತ್ತಾರೆ. ಶೌಚಾಲಯಕ್ಕೆ ಇನ್ನೆಲ್ಲಿಂದ ನೀರು ತರಬೇಕು ಎನ್ನುವ ಮಾತುಗಳು ಕೇಳಿ ಬರ್ತಾ ಇವೆ. ಈ ಬಗ್ಗೆ ಶಿರಾ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯನ್ನ ಕೇಳಿದ್ರೆ ತಕ್ಷಣವೇ ಸಮಸ್ಯೆಯನ್ನ ಬಗೆಹರಿಸುವುದಾಗಿ ಭರವಸೆಯನ್ನ ನೀಡ್ತಾ ಬರ್ತಾ ಇದ್ದಾರೆ. ನಿರ್ಲಕ್ಷ್ಯವನ್ನ ವಹಿಸಿದಂತಹ ಶಿಕ್ಷಕರ ಮೇಲೆ ನಾವು ಮೊದಲು ಸೂಚನೆ ಎಚ್ಚರಿಕೆಯನ್ನು ಕೊಡ್ತೇವೆ. ನೋಡಿ, ನಿಮ್ಮ ಶೌಚಾಲಯ ಪರಿಸರ ಶುದ್ಧವಾಗಿಲ್ಲ, ಕ್ರಮವಹಿಸಿ ಸಾಧ್ಯವಾದಷ್ಟು ಶೌಚಾಲಯವನ್ನು ಇಟ್ಟುಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಅದಕ್ಕೋಸ್ಕರ ಶೌಚಾಲಯಕ್ಕೋಸ್ಕರವಾಗಿಯೇ ನಾವು ನಿರ್ವಹಣೆಗೋಸ್ಕರವಾಗಿ ಹಣವನ್ನು ಹಾಕ್ತಾ ಇದ್ದೇವೆ. ಅದನ್ನು ಬಳಸಿಕೊಂಡು ಬ್ಲೀಚಿಂಗ್ ಪೌಡರ್ ತರುವಂಥದ್ದು, ಹಾರ್ಪಿಕ್ ತರಿಸಿ ಅದನ್ನು ವ್ಯವಸ್ಥಿತವಾಗಿ ಬಳಸುವಂಥದ್ದು ಮತ್ತು ಉತ್ತಮವಾಗಿ ಅದನ್ನು ನಿರ್ವಹಿಸುವಂತೆ ನಾವು ಸೂಚನೆಗಳನ್ನು ಕೊಟ್ಟಿದ್ದೇವೆ. ಎಚ್ಚರಿಕೆಯನ್ನು ಕೊಡ್ತೇವೆ. ಸ್ಟಾರ್ಟಿಂಗ್ನಲ್ಲಿ ಎಚ್ಚರಿಕೆಯನ್ನು ಪಾಲಿಸಿದಂತಹ ಮುಖ್ಯೋಪಾಧ್ಯಾಯರ ಮೇಲೆ ಶಿಸ್ತಿನ ಕ್ರಮವನ್ನು ಕೈಗೊಳ್ಳುತ್ತೇವೆ. ಇನ್ನು ಈ ಶಾಲೆಯಲ್ಲಿ ಬಿಸಿ ಊಟದಲ್ಲಿ ಹೆಚ್ಚಾದ ಅಡುಗೆಯನ್ನ ವ್ಯವಸ್ಥಿತವಾಗಿ ವಿಲೇವಾರಿ ಮಾಡದೆ ಮರದ ಬುಡದಲ್ಲೇ ಹಾಕ್ತಾ ಇದ್ದಾರೆ. ಇದರಿಂದ ಆಹಾರ ಕೊಳೆತು ಕೆಟ್ಟ ವಾಸನೆ ಬರ್ತಾ ಇದೆ. ಸೊಳ್ಳೆಗಳು ಕೂಡ ಹೆಚ್ಚಾಗ್ತಾ ಇದ್ದು ರೋಗ ಹರಡುವ ಭೀತಿ ಎದುರಾಗಿದೆ. ಶ್ರೀಮಂತ್, ಪ್ರಜಾಶಕ್ತಿ ಟಿವಿ, ಶಿರಾ.